ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. ಗೈಸ್, ಭೂತಗಳು ನಿಜಕ್ಕೂ ಇವೆಯಾ? ನಾವು ನಮಗೆ ಆ ರೋಡಲ್ಲಿ ಭೂತ ಕಾಣಿಸಿತು, ಈ ಮನೆಯಲ್ಲಿ ಭೂತ ಕಾಣಿಸಿತು ಅಂತ ಕೇಳಿರೋದೆಲ್ಲ ಕಟ್ಟು ಕಥೆಗಳ? ಇದರ ಬಗ್ಗೆ ವಿಜ್ಞಾನ ಮತ್ತು ವಿಜ್ಞಾನಿಗಳು ಹೇಳೋದೇನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ, ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಗಾಯ್ಸ್, ವೈಜ್ಞಾನಿಕವಾಗಿ ಭೂತಗಳು ಇವೆಯಾ ಎಂಬ ಪ್ರಶ್ನೆಯನ್ನು ನೋಡಿದ್ರೆ ಫಿಸಿಕ್ಸ್, ನ್ಯೂರೋಸೈನ್ಸ್ ಮತ್ತು ಮನೋವಿಜ್ಞಾನ ಅಂದರೆ ಸೈಕಾಲಜಿ ಪ್ರಕಾರ ಇಂದಿನವರೆಗೆ ಭೂತಗಳ ಅಸ್ತಿತ್ವವನ್ನು ತೋರಿಸುವ ಯಾವುದೇ ಮೆಜರೇಬಲ್, ರಿಪೀಟಬಲ್ ಅಥವಾ ನಿಯಂತ್ರಿತ ಪ್ರಯೋಗಗಳಲ್ಲಿ ದೃಢಪಟ್ಟ ಸಾಕ್ಷಿ ಸಿಕ್ಕಿಲ್ಲ. ಆದರೆ ಜನರು ಭೂತ ಕಂಡೆ ಎಂದು ಅನುಭವಿಸುವುದನ್ನು ವೈಜ್ಞಾನ ಬಹಳ ಸ್ಪಷ್ಟವಾಗಿ ವಿವರಿಸುತ್ತದೆ. ನಮ್ಮ ಮೆದುಳು ಒಂದು ಪ್ರಿಡಿಕ್ಟಿವ್ ಪ್ರೊಸೆಸಿಂಗ್ ಸಿಸ್ಟಮ್ ಆಗಿದ್ದು, ಅದು ಹೊರಗಿನ ಜಗತ್ತಿನಿಂದ ಬರುವ ಅಸ್ಪಷ್ಟ ಮಾಹಿತಿಯನ್ನ ತನ್ನ ಹಿಂದಿನ ಅನುಭವಗಳ ಆಧಾರದ ಮೇಲೆ ಅರ್ಥ ಮಾಡಿಕೊಳ್ಳುತ್ತದೆ. ಬೆಳಕು ಕಡಿಮೆ ಇದ್ದಾಗ ಅಥವಾ ಆಕಾರ ಸ್ಪಷ್ಟವಾಗಿಲ್ಲದಾಗ ಮೆದುಳಿನ ವಿಜುವಲ್ ಕಾರ್ಟೆಕ್ಸ್ ರ್ಯಾಂಡಮ್ ಪ್ಯಾಟರ್ನ್ಸ್ ಅನ್ನು ಪರಿಚಿತ ಆಕಾರಗಳಾಗಿ ಅಂದರೆ ಮುಖ, ಮಾನವ ಆಕಾರ ರೂಪಿಸುತ್ತದೆ. ಇದನ್ನ ಪ್ಯಾರಿಡೋಲಿಯಾ ಎಂದು ಕರೆಯುತ್ತಾರೆ. ಇನ್ನೊಂದು ಪ್ರಮುಖ ಅಂಶ ಸ್ಲೀಪ್ ಪ್ಯಾರಾಲಿಸಿಸ್, REM ಅಂದ್ರೆ ರ್ಯಾಪಿಡ್ ಐ ಮೂವ್ಮೆಂಟ್. ನಿದ್ರೆಯ ಸಮಯದಲ್ಲಿ ಬ್ರೈನ್ ಸ್ಟೆಮ್ ದೇಹದ ಮಸಲ್ಸ್ ಅನ್ನು ತಾತ್ಕಾಲಿಕವಾಗಿ ಡಿಸೇಬಲ್ ಮಾಡುತ್ತೆ. ಸೊ ಇದನ್ನ ಮಸಲ್ ಅಟೋನಿಯಾ ಅಂತಾರೆ. ಆಗ ಕನಸುಗಳನ್ನ ನಮ್ಮ ದೇಹ ಅನುಸರಿಸದಂತೆ ತಡೆಯುತ್ತದೆ. ಆದರೆ ಕೆಲವೊಮ್ಮೆ ವ್ಯಕ್ತಿ ಎಚ್ಚರವಾಗುವಾಗ ಈ ಪ್ಯಾರಾಲಿಸಿಸ್ ಮುಂದುವರಿಯುತ್ತದೆ. ಆಗ ಮೆದುಳಿನ ಅಮೆಗ್ಡಲಾ ಅಂದ್ರೆ ಭಯ ನಿಯಂತ್ರಣ ಕೇಂದ್ರ ಹೆಚ್ಚು ಸಕ್ರಿಯವಾಗಿರುತ್ತದೆ. ಆದರೆ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅಂದ್ರೆ ಲಾಜಿಕ್ ಕಂಟ್ರೋಲ್ ಸಂಪೂರ್ಣ ಜಾಗೃತವಾಗಿರುವುದಿಲ್ಲ. ಸೊ ಈ ಅಸಮತೋಲನದಿಂದ ಯಾರು ರೂಮಲ್ಲಿದ್ದಾರೆ ಎಂಬ ಭಾವನೆ, ಶಾಡೋ ಫಿಗರ್ಸ್ ಅಥವಾ ಪ್ರೆಸೆನ್ಸ್ ಹೆಲ್ಯೂಸಿನೇಷನ್ಸ್, ಎದೆ ಮೇಲೆ ಒತ್ತಡದಂತಹದ್ದು ಉಂಟಾಗುತ್ತೆ. ಇದು ಹೊರಗಿನ ಯಾವುದೇ ವಸ್ತುವಲ್ಲ, ಇದು ಜಸ್ಟ್ ಬ್ರೈನ್ ಸ್ಟೇಟ್ ಮಿಸ್ಮ್ಯಾಚ್ ಮಾತ್ರ. ನಿಮಗೆ ಗೊತ್ತಾ, ಭೌತಿಕ ಪರಿಸರ ಅಂದ್ರೆ ಫಿಸಿಕಲ್ ಎನ್ವಿರಾನ್ಮೆಂಟ್ ಕೂಡ ಪರ್ಸೆಪ್ಷನ್ ಮೇಲೆ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ ಇನ್ಫ್ರಾಸೌಂಡ್ ಅಂದ್ರೆ 20 ಹರ್ಟ್ಸ್ಗಿಂತ ಕಡಿಮೆ ಧ್ವನಿ ಮಾನವ ಕಿವಿಗೆ ಕೇಳಿಸದಿದ್ದರೂ ಕೂಡ ದೇಹದ ವೆಸ್ಟಿಬ್ಯುಲರ್ ಸಿಸ್ಟಮ್ ಮತ್ತು ಇಂಟರ್ನಲ್ ಆರ್ಗನ್ಸ್ ಮೇಲೆ ರೆಸೋನೆನ್ಸ್ ಪರಿಣಾಮ ಬೀರುತ್ತದೆ. ಇದರಿಂದ ಅಸಹಜ ಭಯ, ಆಂಗ್ಸೈಟಿ ಅಥವಾ ಪ್ರೆಸೆನ್ಸ್ ಫೀಲಿಂಗ್ ಉಂಟಾಗಬಹುದು. ಹಳೆಯ ಕಟ್ಟಡಗಳಲ್ಲಿ HVAC ಸಿಸ್ಟಮ್ಸ್, ಗಾಳಿ ಹರಿವು ಅಥವಾ ಯಂತ್ರಗಳು ಇಂತಹ ಫ್ರೀಕ್ವೆನ್ಸಿಗಳನ್ನು ಉತ್ಪಾದಿಸಬಹುದು. ಜೊತೆಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಫ್ಲಕ್ಚುಯೇಷನ್ಸ್ ಕೆಲವರ ಟೆಂಪರಲ್ ಲೋಬ್ ಮೇಲೆ ಪರಿಣಾಮ ಬೀರಿ ಸೂಡೋ ಹೆಲ್ಯೂಸಿನೇಷನ್ಸ್ ಅಥವಾ ಸ್ಟ್ರೇಂಜ್ ಸೆನ್ಸೇಷನ್ಸ್ ಉಂಟಾಗಬಹುದು ಎಂದು ಕೆಲವು ಅಧ್ಯಯನಗಳು ಸೂಚಿಸುತ್ತವೆ. ಮನೋವೈಜ್ಞಾನಿಕವಾಗಿ ಮೆಮೊರಿ ಕೂಡ ರೆಕಾರ್ಡಿಂಗ್ ಅಲ್ಲ, ಇದು ರೀಕನ್ಸ್ಟ್ರಕ್ಟಿವ್ ಪ್ರೋಸೆಸ್. ಪ್ರತಿ ಬಾರಿ ನಾವು ನೆನಪಿಸಿಕೊಳ್ಳುವಾಗ ಬ್ರೈನ್ ಆ ಮೆಮೊರಿಯನ್ನ ಮತ್ತೆ ನಿರ್ಮಿಸುತ್ತದೆ ಮತ್ತು ಅದರಲ್ಲಿ ಹೊಸ ಮಾಹಿತಿ, ಭಯ ಅಥವಾ ಸಜೆಷನ್ ಸೇರಬಹುದು. ಇದನ್ನ ಮಿಸ್ಇನ್ಫಾರ್ಮೇಷನ್ ಎಫೆಕ್ಟ್ ಮತ್ತು ಸಜೆಸ್ಟಬಿಲಿಟಿ ಮೂಲಕ ವಿವರಿಸಲಾಗುತ್ತದೆ. ಜೊತೆಗೆ ಕನ್ಫರ್ಮೇಷನ್ ಬಯಾಸ್ ಕಾರಣದಿಂದ ಜನರು ತಮ್ಮ ನಂಬಿಕೆಗೆ ಹೊಂದುವ ಘಟನೆಗಳನ್ನು ಮಾತ್ರ ಗಮನಿಸುತ್ತಾರೆ, ವಿರುದ್ಧ ಸಾಕ್ಷಿಯನ್ನ ಕಡೆಗಣಿಸುತ್ತಾರೆ. ಇಂದಿನ ನ್ಯೂರೋಸೈನ್ಸ್ ಮತ್ತು ಫಿಸಿಕ್ಸ್ ಪ್ರಕಾರ ಭೂತಗಳ ಅಸ್ತಿತ್ವವನ್ನು ಸಾಬೀತುಪಡಿಸುವ ಯಾವುದೇ ಆಬ್ಜೆಕ್ಟಿವ್ ಎವಿಡೆನ್ಸ್ ಇಲ್ಲ. ಭೂತ ಅನುಭವಗಳು ಬಹುತೇಕ ಬ್ರೈನ್ನ ಪರ್ಸೆಪ್ಷನ್ ಎರರ್ಸ್, ಸ್ಲೀಪ್ ರಿಲೇಟೆಡ್ ಹೆಲ್ಯೂಸಿನೇಷನ್ಸ್, ಲೋ ಫ್ರೀಕ್ವೆನ್ಸಿ ಸೌಂಡ್ ಎಫೆಕ್ಟ್ಸ್, ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲಿ ಮತ್ತು ಕಾಗ್ನಿಟಿವ್ ಬಯಾಸಿಸ್ಗಳ ಸಂಯೋಜನೆಯಿಂದ ಉಂಟಾಗುವ ಅನುಭವಗಳು ಮಾತ್ರ. ಸರಳವಾಗಿ ಹೇಳುವುದಾದರೆ ಭೂತಗಳು ಹೊರಗಿನ ಭೌತಿಕ ವಸ್ತುಗಳಾಗಿ ಸಾಬೀತಾಗಿಲ್ಲ, ಆದರೆ ಮಾನವ ಮೆದುಳು ಮತ್ತು ಪರಿಸರದ ಸಂಕೀರ್ಣ ಸಂವಹನದಿಂದ ಅವು ನಿಜವಾಗಿವೆ ಎಂಬ ಅನುಭವವನ್ನ ಸೃಷ್ಟಿಸಬಹುದು. ಗಾಯ್ಸ್, ನಿಮಗೆ ಗೊತ್ತಾ, ವೈಜ್ಞಾನಿಕವಾಗಿ ಮುಂದುವರೆದು ನೋಡಿದ್ರೆ ಭೂತಗಳ ಅನುಭವಗಳನ್ನ ಇನ್ನೂ ಆಳವಾಗಿ ವಿವರಿಸುವುದು ಬ್ರೈನ್ ಸೈನ್ಸ್ ಮತ್ತು ಫಿಸಿಕ್ಸ್ ಎರಡರ ಮೂಲಕ ಮಾತ್ರ ಸಾಧ್ಯ. ಮಾನವ ಮೆದುಳು ಒಂದು ಎಲೆಕ್ಟ್ರೋಕೆಮಿಕಲ್ ನೆಟ್ವರ್ಕ್ ಆಗಿದ್ದು, ಸುಮಾರು 86 ಬಿಲಿಯನ್ ನ್ಯೂರಾನ್ಸ್ ನಿರಂತರವಾಗಿ ವಿದ್ಯುತ್ ಸಂವೇದನೆ ಅಂದ್ರೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಮತ್ತು ರಾಸಾಯನಿಕ ಸಂದೇಶಗಳ ಅಂದ್ರೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಲೈಕ್ ಡೋಪಮೈನ್, ಸೆರೋಟೊನಿನ್ ಮೂಲಕ ಕೆಲಸ ಮಾಡುತ್ತೆ. ಈ ವ್ಯವಸ್ಥೆಯಲ್ಲಿ ಸಣ್ಣ ಅಸಮತೋಲನವಾದರೂ ಕೂಡ ಪರ್ಸೆಪ್ಷನ್ ಬದಲಾಗಬಹುದು. ಉದಾಹರಣೆಗೆ ಟೆಂಪರಲ್ ಲೋಬ್ನಲ್ಲಿ ಅತಿ ಸಕ್ರಿಯತೆ ಅಂದ್ರೆ ಹೈಪರ್ ಆಕ್ಟಿವಿಟಿ ಉಂಟಾದರೆ ವ್ಯಕ್ತಿಗೆ ಪ್ರೆಸೆನ್ಸ್ ಆಫ್ ಸಮ್ವನ್, ಶಾಡೋ ಫಿಗರ್ ಅಥವಾ ಹಿಯರಿಂಗ್ ವಾಯ್ಸಸ್ ಎಂಬ ಅನುಭವಗಳು ಬರಬಹುದು. ಇವು ಕ್ಲಿನಿಕಲ್ ನ್ಯೂರೋಸೈನ್ಸ್ನಲ್ಲಿ ಹೆಲ್ಯೂಸಿನೇಷನ್ಸ್ ಎಂದು ಗುರುತಿಸಲಾಗುತ್ತದೆ. ಅಂದ್ರೆ ಹೊರಗಿನ ವಸ್ತು ಇಲ್ಲದಿದ್ದರೂ ಕೂಡ ಬ್ರೈನ್ ಅದನ್ನ ಸೃಷ್ಟಿಸುತ್ತದೆ. ಇನ್ನೊಂದು ಮುಖ್ಯ ಅಂಶವೆಂದರೆ ಬ್ರೈನ್ನ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂದ್ರೆ DMN ನಾವು ಶಾಂತವಾಗಿರುವಾಗ ಅಥವಾ ಭಯದ ಸ್ಥಿತಿಯಲ್ಲಿದ್ದಾಗ
ಈ ನೆಟ್ವರ್ಕ್ ಹೆಚ್ಚು ಆಕ್ಟಿವ್ ಆಗುತ್ತದೆ ಮತ್ತು ಸೆಲ್ಫ್ ರಿಲೇಟೆಡ್ ಥಾಟ್ಸ್ ಜೊತೆಗೆ ಇಮ್ಯಾಜಿನೇಷನ್ ಅನ್ನು ಕೂಡ ರಿಯಾಲಿಟಿಯಾಗಿ ಇಂಟರ್ಪ್ರೆಟ್ ಮಾಡುವ ಟೆಂಡೆನ್ಸಿ ಹೆಚ್ಚಾಗುತ್ತದೆ. ಇದರಿಂದ ಯಾರೋ ಇದ್ದಾರೆ ಎಂಬ ಭಾವನೆ ತೀವ್ರವಾಗಬಹುದು. ಜೊತೆಗೆ ಸ್ಟ್ರೆಸ್ ಹಾರ್ಮೋನ್ಸ್ ಅಂದ್ರೆ ಕಾರ್ಟಿಸೋಲ್ ಹೆಚ್ಚಾದಾಗ ಅಮೆಗ್ಡಲಾ ಹೆಚ್ಚು ರಿಯಾಕ್ಟಿವ್ ಆಗುತ್ತದೆ. ಇದು ಥ್ರೆಟ್ ಡಿಟೆಕ್ಷನ್ ಅನ್ನು ಓವರ್ ಆಕ್ಟಿವ್ ಮಾಡುತ್ತದೆ, ಅಂದ್ರೆ ಸಾಮಾನ್ಯ ಶಬ್ದ ಅಥವಾ ನೆರಳನ್ನು ಅಪಾಯವಾಗಿ ತೋರಿಸುತ್ತದೆ. ಫಿಸಿಕ್ಸ್ ದೃಷ್ಟಿಯಿಂದ ನೋಡಿದ್ರೆ ನಮ್ಮ ಪರಿಸರದಲ್ಲಿ ಇರುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಸ್, ಅಕೌಸ್ಟಿಕ್ ವೈಬ್ರೇಷನ್ಸ್ ಮತ್ತು ಟೆಂಪರೇಚರ್ ಗ್ರೇಡಿಯಂಟ್ಸ್ ಮಾನವ ಪರ್ಸೆಪ್ಷನ್ ಮೇಲೆ ಸ್ಟಬಲ್ ಪರಿಣಾಮ ಬೀರುತ್ತವೆ. ಉದಾಹರಣೆಗೆ ಇನ್ಫ್ರಾಸೌಂಡ್ ಕೆಲವು ಸಂದರ್ಭಗಳಲ್ಲಿ ಇನ್ನರ್ ಇಯರ್ ಮತ್ತು ವೆಸ್ಟಿಬ್ಯುಲರ್ ಸಿಸ್ಟಮ್ ಅನ್ನು ಸ್ಟಿಮ್ಯುಲೇಟ್ ಮಾಡಿ ಡೇಸಿನೆಸ್, ಅನ್ಈಸಿನೆಸ್ ಅಥವಾ ಪ್ರೆಸೆನ್ಸ್ ಸೆನ್ಸೇಷನ್ ಉಂಟು ಮಾಡಬಹುದು. ಆದ್ರೆ ಗಾಯ್ಸ್, ಇವು ಯಾವುದೇ ಆತ್ಮ ಅಥವಾ ಎಕ್ಸ್ಟರ್ನಲ್ ಎಂಟಿಟಿಯನ್ನ ಸೂಚಿಸುವುದಿಲ್ಲ. ಇವು ಪ್ಯೂರ್ಲಿ ಫಿಸಿಕಲ್ ವೇವ್ ಇಂಟರಾಕ್ಷನ್ಸ್ ಮಾತ್ರ. ಮತ್ತೊಂದು ಮಹತ್ವವಾದ ಅಂಶ ಮೆಮೊರಿ ಸೈನ್ಸ್. ಈಗಾಗಲೇ ನಾವು ಹೇಳಿಕೊಂಡಂಗೆ ಹ್ಯೂಮನ್ ಮೆಮೊರಿ ಇಸ್ ರೀಕನ್ಸ್ಟ್ರಕ್ಟಿವ್, ನಾಟ್ ಫೋಟೋಗ್ರಾಫಿಕ್. ಪ್ರತಿ ಬಾರಿ ನಾವು ಒಂದು ಘಟನೆ ನೆನಪಿಸುವಾಗ ಬ್ರೈನ್ ಅದನ್ನ ಮತ್ತೆ ರೀಬಿಲ್ಡ್ ಮಾಡುತ್ತೆ. ಈ ಪ್ರಕ್ರಿಯೆಯಲ್ಲಿ ಹೊಸ ಭಾವನೆಗಳು, ಕಥೆಗಳು ಅಥವಾ ಸೋಷಿಯಲ್ ಇನ್ಫ್ಲೂಯೆನ್ಸ್ ಇರಬಹುದು. ಇದರಿಂದ ವಿಟ್ನೆಸ್ ರಿಪೋರ್ಟ್ಸ್ ಕಾಲಕ್ರಮೇಣ ಬದಲಾಗುತ್ತೆ. ಇದನ್ನ ನ್ಯೂರೋ ಸೈನ್ಸ್ ನಲ್ಲಿ ಮೆಮೊರಿ ರೀಕನ್ಸಿಲಿಡೇಷನ್ ಎಂದು ಕರೆಯುತ್ತಾರೆ. ಇದರ ಜೊತೆಗೆ ಸೋಷಿಯಲ್ ಸೈಕಾಲಜಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ಒಂದು ವ್ಯಕ್ತಿ ಇಲ್ಲಿ ಭೂತ ಇದೆ ಎಂದು ಹೇಳಿದ್ರೆ ಇತರರು ಅದೇ ಪರಿಸರದಲ್ಲಿ ನ್ಯೂಟ್ರಲ್ ಘಟನೆಗಳನ್ನು ಕೂಡ ಸೂಪರ್ ನ್ಯಾಚುರಲ್ ಆಗಿ ಇಂಟರ್ಪ್ರೆಟ್ ಮಾಡ್ತಾರೆ. ಇದನ್ನ ಸಜೆಸ್ಟಬಿಲಿಟಿ ಎಫೆಕ್ಟ್ ಮತ್ತು ಕನ್ಫರ್ಮೇಷನ್ ಬಯಾಸ್ ಎಂದು ಕರೆಯಲಾಗುತ್ತದೆ. ಗಾಯ್ಸ್, ಇಂದಿನ ಸೈಂಟಿಫಿಕ್ ಎವಿಡೆನ್ಸ್ ಪ್ರಕಾರ ಭೂತಗಳು ಎಂಬ ಎಕ್ಸ್ಟರ್ನಲ್ ಇಂಡಿಪೆಂಡೆಂಟ್ ಫಿಸಿಕಲ್ ಎಂಟಿಟೀಸ್ ಇರುವುದಕ್ಕೆ ಯಾವುದೇ ರೀಪ್ರೊಡ್ಯೂಸಬಲ್ ಪ್ರೂಫ್ ಇಲ್ಲ. ಅಂಡ್ ಭೂತ ಅನುಭವಗಳು ರಿಯಲ್ ಆಗಿರಬಹುದು, ಆದರೆ ಅವುಗಳ ಸೋರ್ಸ್ ಹೊರಗಿನ ಆತ್ಮಗಳಲ್ಲ, ಒಳಗಿನ ಬ್ರೈನ್ ಪ್ರೋಸೆಸಸ್ ಮತ್ತು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಈ ಫೆನಾಮಿನನ್ ಅನ್ನ ಬೆಸ್ಟ್ ಎಕ್ಸ್ಪ್ಲೈನ್ ಮಾಡುವುದು ಬ್ರೈನ್ ಪ್ರಿಡಿಕ್ಷನ್ ಪ್ಲಸ್ ಎಮೋಷನಲ್ ಸ್ಟೇಟ್ ಪ್ಲಸ್ ಎನ್ವಿರಾನ್ಮೆಂಟಲ್ ಸಿಗ್ನಲ್ಸ್ ಪ್ಲಸ್ ಕಾಗ್ನೇಟಿವ್ ಬಯಾಸಿಸ್. ಸರಳವಾಗಿ ಹೇಳುವುದಾದರೆ ಅನುಭವ ಸತ್ಯವಾಗಿರಬಹುದು, ಆದರೆ ಅದರ ವ್ಯಾಖ್ಯಾನ ತಪ್ಪಾಗಿರಬಹುದು. ಇದು ವಿಜ್ಞಾನ ನೀಡುವ ಬ್ಯಾಲೆನ್ಸ್ಡ್ ವ್ಯೂ, neither dismissing the experience nor accepting supernatural explanation without evidence. ಗಾಯ್ಸ್, ನೀವು ಎಂದಾದರೂ ಈ ತರಹ ಸ್ಟ್ರೇಂಜ್ ಎಕ್ಸ್ಪೀರಿಯನ್ಸಸ್ ಮಾಡಿದ್ದೀರಾ? ಒಂದು ವೇಳೆ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಕೆಳಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.